ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಜಿಲ್ಲೆಯ ಪ್ಯಾರಾಮೆಡಿಕಲ್ ಕಾಲೇಜುಗಳ ಸಹಯೋಗದಲ್ಲಿ ಗದಗದಲ್ಲಿಂದು ನಶಾಮುಕ್ತ ಭಾರತ ಮತ್ತು ಅಂಗಾಂಗ ದಾನ ಅಭಿಯಾನ ಜಾಥಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ಕೆ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕುಲಪತಿ ಡಾ ಬಿಸಿ ಭಗವಾನ್, ಗದಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಶಿವಪ್ರಕಾಶ ನೀಲಗುಂದ, ಗದಗ ವೈದ್ಯಕೀಯ ಮಹಾವಿದ್ಯಾಲಯ ನಿರ್ದೇಶಕ ಡಾ ಬಸವರಾಜ ಬೊಮ್ಮನಹಳ್ಳಿ ಉಪಸ್ಥಿತರಿದ್ದರು. ಬಳಿಕ ಎಚ್ಕೆ ಪಾಟೀಲ್, ದೇಶದ ಶೇಕಡ 10ರಷ್ಟು ಯುವ ಸಮುದಾಯ ಮಾದಕ ವ್ಯಸನಗಳಿಗೆ ದಾಸರಾಗುತ್ತಿದ್ದಾರೆ. ಯುವ ಸಮುದಾಯ ಮಾದಕ ವಸ್ತುವಿಗೆ ದಾಸರಾಗುತ್ತಿರುವುದು ದೇಶಕ್ಕೆ ನಷ್ಟ. ಇದರಿಂದ ಯುವ ಸಮುದಾಯ ಹೊರಬರಬೇಕು ಎಂದು ಹೇಳಿದರು. ಯಾವುದೋ ಒಂದು ಸಂದರ್ಭದೊಳಗೆ ನಿಮ್ಗೆ ಕ್ಷಮೆ ಇರ್ತೈತಿ, ಆದರೆ ನೀವೇನು ನಶೆಯ ಗುಲಾಮರಾಗಿಬಿಟ್ರೆ ನಿಮ್ಮ ಬದುಕನ್ನು ನೀವೇ ಹಾಳು ಮಾಡ್ಕೊಂಡ್ಬಿಡ್ತೀರಿ. ಡಾ ಬಿಸಿ ಭಗವಾನ್, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ದೇಶದಲ್ಲೇ ಅತಿ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ತಿಳಿಸಿದರು. ಸರ್ಟಿಫಿಕೇಟ್ ಯಾಕಂತ ಹೇಳಿದ್ರೆ ನಮ್ಮ ವಿಶ್ವವಿದ್ಯಾಲಯವನ್ನ ಇಡೀ ದೇಶದ ಇತರ ವಿಶ್ವವಿದ್ಯಾಲಯಗಳು ಮಾದರಿ ವಿಶ್ವವಿದ್ಯಾಲಯವಾಗಿ ನಮ್ಮ ಹತ್ರ ನೋಡ್ತಾ ಇದ್ದಾರೆ.